ಸರ್ಪ್ರೈಸ್. ಅಯ್ಯೋ ಸ್ಯಾಮ್ ಸಮೀರ್ ಅವರು ಯೂಟ್ಯೂಬ್ ಆದಾಯ ಎಷ್ಟು? ಇವನ್ನ ನಾವು ನಮ್ಮ ಸ್ಟೈಲಿಸ್ಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಎಲ್ಲ ನಮ್ಮ ಹೊಸ ಟೀಮ್ ಹುಡುಗಿನ ತಂದಿದ್ದಾರೆ ಮನೆಯಿಂದ. ಮಂಗಲ್ಯಂ ತಂತು ನಾನೇ 25,000 ರೂಪಾಯಿ ಸೆಲೆಕ್ಟ್ ಮಾಡಿರೋದು. ಬೈ ಬೈ, ಗುಡ್ ನೈಟ್. Okay, let's go. Nanda, you start the vlog today. Start the vlog. How you will start? So, ನಾನು ಇವತ್ತು ಇಲ್ಲಿ energy vlog intro. Hey, what is up like that? Hey, hello guys, and today we are in Bangalore for Sam's shoot. I don't know how else to. ಅವರು ನನಗೂ ಇಂಟ್ರೋ ಗೊತ್ತಿಲ್ಲ ಗೈಸ್. ಬನ್ನಿ ಈಗ ನಾವು ನಮ್ಮ ಕಾರ್ ಹತ್ಕೊಂಡು ಇವನು ಯು ಡೋಂಟ್ ನೋ. I know. ನೋಡಿ ಗೈಸ್, ನಮ್ಮ ಅಪ್ಪ ರಾಣಿನ ಕಾರಲ್ಲಿ ಕೂರ್ಸ್ಬಿಟ್ಟು ಹೋಗೋರು ನೋಡಿ ಗೈಸ್. ಇಲ್ಲಿ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಪಾಪ. ಕಾರಲ್ಲಿ ಯಾಕೆ ಕೂರಿಸ್ತಾರ ನಮ್ಮ ಅಪ್ಪ ರಾಣಿನ ಗೊತ್ತಿಲ್ಲ. ದಿನ ಅದೊಂದು ರೊಟೀನ್ ಮಾಡ್ಕೊಂಡ್ಬಿಟ್ಟವ್ರ ನಮ್ಮ ಅಪ್ಪ. ಕಾರಲ್ಲಿ ರಾಣಿ ಕೂರಿಸ್ಬಿಟ್ಟು ಹೋಗೋದು. ಅವಳಿಗೆ ಕಾರಲ್ಲಿ ಕೂತಿರೋ ಫೀಲಿಂಗ್ ಬರಲಿ ಅಂತಾನೂ ಗೊತ್ತಿಲ್ಲ. ಬರ್ತಾವ್ರೆ ಇಂಟ್ರೋ ತಗೊಳಕ್ಕೆ. ಇಂಟ್ರೋ I know, bro, but if I tell it won't work out, bro. No, you try. People have some. Hey, what is up, fam? Hey, what is up, fam? Hi, so. Welcome back to my new vlog, guys. Sorry, guys. Hey, ಬಾರೋ ಗೈಸ್. ಇವನ್ನ ನಾವು ನಮ್ಮ ಸ್ಟೈಲಿಸ್ಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ ಅನ್ಸುತ್ತೆ. ಎರಡೇ ತಪ್ಪದು. ಫಸ್ಟ್ ನೀನು ಹೋಗೋಣ ಗೈಸ್. ಫೈನಲಿ ಶೂಟ್ ಕೊಟ್ಟಿದ್ದೀವಿ. 11 ಗಂಟೆಗೆ ಶೂಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಆಲ್ಮೋಸ್ಟ್ 1 ಗಂಟೆಗೆ ಮಾಡ್ತಾ ಇದ್ದೀವಿ. ಇವನಿಂದ ಅಲ್ಲ ಸ್ವಲ್ಪ ಕೇಳಿಸ್ಕೊಳ್ಳೋ. 1 ನಿಮಿಷ ಮಾತಾಡಕ್ ಟೈಮ್ ಕೊಡು. ಇವನಿಂದ ನೇ ಅಲ್ಲ ಅನ್ನಕ್ಕಾಗಲ್ಲ. ಅವನಿಂದಾನೇ ಏನೋ ನೈಟ್ ಎಲ್ಲ ಅಡಿ ಮಾಡಿಟ್ಟಿಲ್ಲ ಗೊತ್ತಾ. ಅವನಿಂದ ಇಲ್ಲ ಬಿಡುತ್ತಿಲ್ಲ. ನನ್ನಿಂದ ಅಲ್ಲ, ನನ್ನಿಂದ 5% ಏನು ಇಲ್ಲ. ಅವ್ನು ಲೇಟೇ ಮಾಡ. ಬನ್ನಿ ಗೈಸ್ ಹೋಗೋಣ. ಲೆಟ್ಸ್ ಗೋ. ಊಟದ ಟೈಮಲ್ಲಿ ಶೂಟ್ ಹೋಗ್ತಾ ಇದೀವಿ. ಊಟದ ಬ್ರೇಕ್ ಇಲ್ವಾ ಅಂತ ಗೈಸ್. ನಾನು ನನ್ನ ಇಡೀ ಟೀಮ್ ರೀಸ್ಟ್ರಕ್ಚರ್ ಮಾಡಿ ಚೇಂಜ್ ಮಾಡೋ ಟೈಮ್ ಬಂದಿದೆ ಈಗ. ಗೈಸ್ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಲೊಕೇಶನ್ ಅಂತ. ನಾನು ತುಂಬ ವರ್ಷ ಮುಂಚೆ ಅಲ್ಲಿಗೆ ಬಂದಿದ್ದೆ ಶೂಟ್ಗೆ. ಸೊ ಅವಾಗ ಬಂದಿದ್ದು ಸ್ಯಾಮ್ಗೂ ಇವಾಗ ಬಂದಿದ್ದು ಹಂಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಥಿಂಕಿಂಗ್ ಅಬೌಟ್ ದಟ್. ಈಗ ಬರ್ತಾ ಆನ್ ದ ವೇ ಯೋಚನೆ ಮಾಡ್ತಿದ್ದೆ, ಅವಾಗ ನಾವು ಹೆಂಗೆ ಬಂದಿದ್ವಿ, ಇವಾಗ ಹೆಂಗೆ ಬಂದಿದ್ದೀನಿ ಇದೆಲ್ಲ. ಬನ್ನಿ ಒಳಗೆ ಹೋಗಿ ಚೆಕ್ ಮಾಡಿ. ನೋಡಿ ಗೈಸ್ ಜಾಗ. ಇಲ್ಲೊಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಇದೆ, ಈ ಥರ ಮಲ್ಟಿಪಲ್ ಸೆಟ್ಸ್ ಇದೆ. ಈ ಥರ ಜಾಗ ಪ್ರೀ ವೆಡ್ಡಿಂಗು ಅದಕ್ಕೆ ಯೂಸ್ ಮಾಡ್ತಾರೆ. ಆ ಥರ ನಾವೊಂದು ಫೋಟೋ ಶೂಟ್ ಮಾಡಬೇಕಿತ್ತು, ವಿಡಿಯೋ ಶೂಟ್ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿಗೆ ಬಂದಿದ್ವಿ. ಹೈ ಏನು ಹೊಸದಾಗಿ ಸೆಟ್ ಕಟ್ಟಿರೋದಾ? ಇಲ್ಲ ನೀರಲ್ಲ ಇತ್ತಲ್ಲ ಅದೆಲ್ಲಿ? ಅದು ಆ ಕಡೆನಾ? ಓಕೆ. ಕೂತಿರೋದು ನೋಡಿ, ನಾನು ಸ್ಟ್ಯಾಚ್ಯೂನ ರಿಯಲ್ಲ ಅಂತ ಅನ್ಕೊಂಡೆ. ಮಣ್ಣಲ್ಲಿ ಮಾಡಿರೋದು ರಿಯಲ್ ಇದೆಲ್ಲ. ಟಾಕ್ಸಿಕ್ ಪೋಸ್ಟ್ ಬಂದ್ ಆಗೋಯ್ತು ಮಾಮ್. ಟ್ಯಾಕ್ಸಿಕ್ ಪೋಸ್ಟ್ ಬಂದ್ ಆಗೋಯ್ತಾ? ಲೋ ಹೋಗ್ತಿಲ್ರಿ ಅವ್ರಂದರ ಜೊತೆ ಬಿಡ್ತಾವ್ರೆ ಫೈಟಿಂಗ್ ಆಡಕ್ಕೆ. ಇಲ್ಲ ಲೇ, ನಿನ್ ಮೇಲೆ ನನಗೆ ಟ್ರೈಲರ್ ಬಿಟ್ಟಾರ. ತಾಳಪ್ಪ ಟ್ರೈಲರ್ ತೋರಿಸ್ತೀನಿ. ಇದೇನು ವರ್ಲ್ಡ್ ವಾರ್ ನಡೀತೈತಾ? ಸಾರಿ ಗೈಸ್, ಸ್ಲೀಪ್. ನೋಡಿ ಗೈಸ್, ಹೀರೋ ಕಾಣಿಸ್ತವ್ನೆ. ನೋಡಿ ಗೈಸ್, ಹೀರೋ ಕಾಣ್ತವ್ನೆ. ಔಟ್ಫಿಟ್ ಚೆನ್ನಾಗಿದೆ. ಔಟ್ಫಿಟ್ ಮೊದಲೇ ಯಾರು ಡಿಸೈನ್ ಮಾಡಿರೋದು? ನಾನು ಹಾಕಿದನಲ್ಲ ಅದಕ್ಕೆ. ನಾನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀನು ಬೇಡ ಬಿಡು. ನಾನು ಹಾಕೋದು ಚೆನ್ನಾಗಿ ಕಾಣುತ್ತೆ. ಖುಷಿಗೆ ಹೇಳ್ತಿದ್ದೆ. ಆಯ್ತು. ನಾನು ಇದು ನನ್ನ ಬರ್ಡೇಗೆ ಹಾಕಿದ್ದೆ, ಬಟ್ ಶೂಟ್ ಮಾಡಿಸಿರ್ಲಿಲ್ಲ. ಅಂದರೆ ಪ್ರಾಪರ್ ಅದನ್ನು ಮಾಡಿಸ್ತಾ ಇದ್ದೀವಿ ಈಗ. ಈಗ ಸೆಕೆ ಆಗೋದಿರೋದು ನನಗೆ. ಓವನಲ್ಲಿ ಇದ್ದಂಗೆ ಇರುತ್ತೆ. ಮಂಗಲ್ಯಂ ತಂತು ನಾನೇ. ಏನೋ ಮಾತುಗಳಿತ್ತು. ಫುಲ್ಲು ಶೂಟ್ ನಡೆಸಿದೆ. ಹೆಲಿಕಾಪ್ಟರ್ ಎಲ್ಲ ಬರ್ತೈತೆ.
ಗೈಸ್ ಸೊ ಶೂಟ್ ಮಧ್ಯದಲ್ಲಿ ಈಗ ಲಂಚಿಗೆ ನಿಲ್ಸಿದ್ದೀವಿ. ಲಂಚಿಗೆ ಬ್ರೇಕ್ ಮಾಡಿ ತೊಗೊಂಡಿದ್ದೀವಿ. ಈಗ ಇಲ್ಲಿ ನಾನ್ ವೆಜ್ ಸಿಗಲ್ಲ, ಓನ್ಲಿ ವೆಜ್. ಎಗ್ ಇಸ್ ದೇರ್. ಓಕೆ, ಎಗ್ ರೈಸ್. ಕಮ್ ಲೆಟ್ಸ್ ಗೋ ಈಟ್. ಹಸುವಾಗ್ತಿದೆ ಗೈಸ್, ಸರಿ ಸುಸ್ತಾಗೋಯ್ತು. ಸೊ ಕತೆ ಏನು ಅಂದರೆ ನಮ್ಮ ಟುಮ್ ಅವರು ಡಿಸೈನ್ ಮಾಡಿರೋ ಎಲ್ಲ ಔಟ್ಫಿಟ್ದು ಇವತ್ತು ಫೋಟೋಶೂಟ್ ವಿಡಿಯೋ ಶೂಟ್ ನಡೀತಿದೆ. ಸೊ ಅವರ ಪೇಜಲ್ಲೆಲ್ಲ ಬರುತ್ತೆ, ನೋಡಿ, ವೆಯ್ಟ್ ಮಾಡಿ ನೋಡಿ. ಆಮೇಲೆ ನಮ್ಮ ವೈನಾಡ್ ಟೀಮ್ ನಂದಾಬಾಯಿ ಅವರು ಬಂದಿರೋದು ಶೂಟಿಗೆ. ಇದೆಲ್ಲ ನಮ್ಮ ಹೊಸ ಟೀಮ್ ಹೈರ್ ಮಾಡಿರೋದು ಇದು. ಅದ್ರ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಬನ್ನಿ ಈಗ ಹೋಗುವ. ಎಸ್ 100% ಕ್ರೇಜಿ ಬರುತ್ತೆ. ನಾಳೆನೂ ಶೂಟ್ ಇದೆ, ಇವತ್ತು ಶೂಟ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ವೆಜ್ ತಿನ್ನಕ್ಕೆ ಹೋಗೋಣ ಬನ್ನಿ. ಸೊ ನಾವು ಯಾವುದೋ ಕಾಡಲ್ಲಿ ಇದ್ದೀವಿ ಅಂದ್ಕೊಂಡಿದ್ರೆ, ಹೆಸರುಘಟ್ಟ ಫುಲ್ಲು ಗ್ರೀನ್ ಜಾಗದಲ್ಲಿದ್ದೀವಿ ಮಧ್ಯದಲ್ಲಿ. ಸೊ ಇಲ್ಲಿ ಯಾವುದು ಹೋಟೆಲ್ಗಳೇ ಇಲ್ಲ, ತುಂಬ ಕಮ್ಮಿ. ಯಾವುದೋ ಒಂದು ಡಾಬಾ ಹುಡುಕೊಂಡು ಫೈನಲಿ ಬಂದಿದ್ದೀವಿ. ಅಲ್ಲಿ ವೆಜ್ ಸಿಕ್ತಲ್ಲ, ವೆಜ್ ಬೇಡ ನಾನ್ ವೆಜ್ಜೇ ಬೇಕು ಅಂತ ಹುಡುಕೊಂಡು ಇಲ್ಲಿವರೆಗೂ ಬಂದು ಈಗ ತಿನ್ನಕ್ಕೆ ಕೂತಿದ್ದೀವಿ. ಲೆಟ್ಸ್ ಗೋ. ಚಿಕನ್ ಬಂದಿದೆ. ತುಂಬಾ ಉಪ್ಪಿದೆ. ತುಂಬಾ ಉಪ್ಪಿದೆ. ಬನ್ನಿ ಗೈಸ್ ತಿನ್ನೋಣ. ಗೈಸ್ ಒಂದು ಸೀಕ್ರೆಟ್ ಇದೆ ನಂದಾಬೈದು. ಟೆಲ್ ನಂದಾಬೈ ಪ್ಲೀಸ್. ಪಕ್ಕಾ ಟೆಲ್ 5 times ಸಾರಿ. ಐ ವಿಲ್ ನಾಟ್ ಟೆಲ್. ಟೆಲ್ 5 times ಸಾರಿ. ಸಾರಿ ಶಿವನಾಕ್ ಹಿಂಗೆ ಕೈ ಕಟ್ಕೊಂಡ್ಬಿಟ್ಟವನೇ ಗೊತ್ತಾಗ್ತಾ ಇಲ್ಲ. ಹೇಳಕ್ಕಾಗಲ್ಲ. ತೆಗಿಯೋ, ಕೈ ತೆಗಿಯೋ, ತೆಗಿಯೋ. ಆಯ್ತು ಕೈ ಕಟ್ಕೊಂಡ್ ಕೂತು. ಕಾಣ್ತಿಲ್ಲ, ಕೈ ಹಾಕ್ತದೆ. ಕಾಣ್ಸೂರು ಬೇಜಾರಿಲ್ಲ, ಕೈ ಹಾಕ್ಬಾರ್ದು. ತುಂಬಾ ಒಳ್ಳೆ ಪಾಯಿಂಟ್ ಇದೆ. ಸಂಜೆ ಕಬಾಬ್ ತರ ಕಾಣ್ತಿದ್ದೆ ಕಣೋ. ರೋಸ್ಟೆಡ್ ಆಲ್ಮಂಡ್. ಸುಮ್ಮನೆ ಪಾಪ ಗೈಸ್ ವಯನಾಡಿಂದ ಬಂದು ಮೂಳೆ ತಿಂತವ್ರು ಇವರು. ಇನ್ನು ಫುಲ್ಲು ಲೇಟ್ ಮಾಡ್ತಾರೆ ಊಟ ಕೊಡೋಕ್ಕೆ. ಮೂಳೆ ತಿಂತವ್ರು. ಇಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಅಂತೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ರೈಟ್? ಹೌ ಡು ಯು ಫೀಲ್ ಬ್ರೋ ವರ್ಕಿಂಗ್ ವಿತ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓಲ್ಡ್ ಫ್ರೆಂಡ್? ಹೌ ಡು ಯು ಗೈಸ್ ಫೀಲ್? ಇಟ್ಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. You both fight? You both fight? You both fight? Oh, we fight a lot. Every day fight? You'll not talk? See, me and this guy, we are 5th standard friends. You will fight, right? My life got spoiled because of this. Kind of same, bro. Same. Not yours, his, I guess. ಇವತ್ತು ಬಾರ ನಿಜ ಹಾಳು ಮಾಡ್ತೀನಿ. ನೋ ಟಚ್ ಅಪ್ಲಿಕೇಶನ್ ನೊಂದಿಗೆ ಬ್ಯೂಟಿಫುಲ್ ಲಿಪ್ಸ್ ಗಾಗಿ ಹಿಮಾಲಯ ಲಿಪ್ ಬಾಮ್ ಸ್ವೈಪ್ ಆನ್ ಮಾಡಿ. ಊಟ ಬಂತು. ಗೈಸ್ ಅಣ್ಣಗೆ ಎಷ್ಟು ರೆಸ್ಪೆಕ್ಟ್ ಅಂದ್ರೆ ಅಣ್ಣಂಗೋಸ್ಕರ ಕಾಯ್ತವ್ರೆಲ್ಲ ಬಂದ್ರೆ ಸಾಕು ಅಂತ. ಗೈಸ್ ಈ ಬಿಸಿಲಿಗೆ ಸೆಕೆಲ್ ತಿಂತಾದ್ರೆ ಕರೆಂಟ್ ಬೇರೆ ಹೋಗ್ಬಿಡ್ತು. ನಾನು ಬೇರೆ ಯಾವುದೋ ಚಿಲ್ಲಿ ಇತ್ತು ತಿನ್ಬಿಟ್ಟೆ. ಕನ್ನಡ ನೀರು ಬಂದ್ಬಿಡ್ತು ಚಿಲ್ಲಿಗೆ. ಗೈಸ್ ಸರಿ ಬ್ಯಾಟಿಂಗ್ ಮಾಡಿಕೊಂಡು ಶೂಟ್ ಅನ್ನೋದೇ ಮರ್ತು ಬಿಡ್ತೀವಿ. ಒಳ್ಳೆ ಟೀಮ್ ಲಂಚ್ ಮಾಡ್ದಂಗೆ ಆರಾಮಾಗಿ ಮಾತಾಡ್ಕೊಂಡು ತಿಂತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ, ಹೋಗ್ಬಿಟ್ಟು ಇನ್ನೂ ವೆಜ್ ಶೂಟ್ ಬಾಕಿ ಇದೆ. ಬನ್ನಿ ಹೋಗೋಣ. ಗೈಸ್ ಸೊ ಈಗ ನಾವು ಇಲ್ಲಿ ಒಂದು ಜಾಗದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ವಿ. ವಾಪಸ್ ಬಂದ್ವಿ, ಒಂದು ಬಟ್ಟೆ ಶೂಟ್ ಮುಗಿಸಿದ್ವಿ. ಲಾಸ್ಟ್ ಇನ್ನು 2 ಇದೆ, ಮುಗಿಸೋದಷ್ಟೇ. ಇಲ್ಲಿ ನೋಡಿ ಏನು ಸಕ್ಕದ ಗಾಳಿ ಬೀಸ್ತಾ ಇದೆ. ತೆಂಗಿನ ಮರಗಳೆಲ್ಲ ಲೆಫ್ಟ್ ರೈಟ್ ಹೋಗ್ತಾ ಇದ್ದಾವೆ. ನಾನು ನಂದೊಬ್ರು ರೊಮ್ಯಾಂಟಿಕ್ ಈವ್ನಿಂಗ್ ವಾಕ್ ಮಾಡ್ತಾ ಇದ್ದೀವಿ. ಸೊ ಶೂಟ್ ಮುಗೀತು, ಇನ್ನೊಂದು 2-3 ಇತ್ತು ಔಟ್ಫಿಟ್, ಅದು ನಾಳೆಗೆ ಪುಷ್ ಮಾಡಿದ್ದೀವಿ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಲುಕ್ ಔಟ್ ದ ಟ್ರೀ ನಂದಬೈ. You might see this in Wayanad every day. Crazy win, right? You see every day in Wayanad like this. Not every day. But Wayanad and Bangalore best. similar climate. But Bangalore best. I love Bangalore. Vlog going. ಕಳ್ಳ. Otherwise also I love. ಇಲ್ಲ ಅಂತಿದ್ರೆ ಬಿಡ್ತಿದ್ರು ಅವ್ರ ಊರ್ನವರು. Bro, every city is best for them. Yeah. Right. Yeah. No, but I love Bangalore. More than Our Wayanad. team More needs than Wayanad. selfie with you. No, more than Not Wayanad. more than Wayanad. Look at that. Look at that, bro. Oh wow. ಪಕ್ಷಿಗಳು. You know Malayalam. Kannada also it is. ಪಕ್ಷಿಗಳು. ಆಲ್ಮೋಸ್ಟ್ ಸೇಮ್ ಹಂಗಾದ್ರೆ ಕನ್ನಡ ಮಲಯಾಳಂ. ಓಕೆ ಬನ್ನಿ ಗಾಯ್ಸ್, ಶೂಟ್ ಮುಗೀತು. ನಮ್ಮ ನಂದಬಾಯಿ ಅವರೆಲ್ಲ ಹೊಡ್ತಾ ಇದಾರೆ. ಬಾಯ್ ನಂದಬಾಯ್. See you tomorrow. ಬಾಯ್.
ಆಹಾ ನಂದು ಭಯ. Bye guys, bye. Aha. Bye from Sam's vlog today's vlog. I don't know. I'll come back with Tomorrow. better intro. Tomorrow. Tomorrow I'll Practice do the and come. intro. See my Yeah, vlog I'll and practice tomorrow. I'll ask you. Definitely. Okay, homework. Bye bye. Bye 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 bye. Thank you. Thank you, Vinwas Guru. Bye bye. See you. Take care. I would have put that part. I am really sorry. No, once again. Bye bye, Vinwas Guru. Bye. See you. Take care. ಗೈಸ್, ಸೊ ನಾವು ಇವತ್ತು ಶೂಟಿಂಗ್ ಸ್ಟುಡಿಯೋ ಹೆಸರುಘಟ್ಟಲ್ಲಿರೋದು. ಇದು ಕ್ರೇಜಿ ಜಾಗ. ಯಾರು ಪ್ರೀ ವೆಡ್ಡಿಂಗ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಪಕ್ಕ ಇಲ್ಲಿ ಬಂದು ಶೂಟ್ ಮಾಡಿ. ಸಕ್ಕತ್ತಾಗಿದೆ ಜಾಗ, ನನಗಂತೂ ಇಷ್ಟ ಆಯಿತು. ತುಂಬ ವೆರೈಟಿ ಜಾಗಗಳಿಟ್ಟಿದ್ದಾರೆ. ಅಂದರೆ ಏನೋ ಡಿಫ್ರೆಂಟ್ ಲೊಕೇಶನ್ಸ್ ಥರ ಫೀಲ್ ಆಗುತ್ತೆ. ಸೊ ಎಲ್ಲ ನಂದೊಂದು ಮಲ್ಟಿಪಲ್ ಶೂಟ್ಸ್ ಎಲ್ಲ ಇವತ್ತು ಇಲ್ಲೇ ಆಯಿತು. ಕ್ರೇಜಿ ಇತ್ತು. ಎಸ್, ಸೊ ಈಗ ನಾವು ಇಲ್ಲಿಂದ ಮನೆಗೆ ವಾಪಸ್ ಆಫ್ಟರ್ ಆಲ್ಮೋಸ್ಟ್ 7 hours ಆಫ್ ಶೂಟ್. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಬಟ್ ಯಾ, ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಶೂಟ್ ಎಲ್ಲ ಮುಗೀತಲ್ಲ, ಎಕ್ಸಾಸ್ಟ್ ಆಗಿಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಎಕ್ಸಾಸ್ಟ್ ಆಗಿಬಿಟ್ಟೆ. ಅಂದರೆ ನನಗೆ ಅಭ್ಯಾಸ ಇಲ್ಲ. ಅಂದರೆ ನನ್ನ ಟೀಮು ಮತ್ತು ನನ್ನ ಜನ ಇಷ್ಟು ಮಾತ್ರ ನನಗೆ ವ್ಲಾಗ್ ಮಾಡಿ ಅಭ್ಯಾಸ, ಶೂಟ್ ಮಾಡಿ ಅಭ್ಯಾಸ. ಐ ಗೋ ಔಟ್, ಕ್ಯಾಮ್ರಾ ಲೈಟ್ ಸೆಟ್ ಮಾಡೋದು, ಪೇಷನ್ಸು. ಈ ಸೀರಿಯಲ್ಲು ಮೂವೀಸ್ ಮಾಡೋರಿಗೆಲ್ಲ ಸೆಲ್ಯೂಟ್ಗೆ ಹೊಡಿಲೇಬೇಕು. ದಟ್ ಈಸ್ ಸೋ ಮಚ್ ಆಫ್ ಪೇಷನ್ಸ್. ಅವರು ಲೈಟ್ ಸೆಟ್ ಮಾಡ್ತಾರೆ, ಇರಿ 1 ನಿಮಿಷ, ಸರಿ ಇಲ್ಲ 1 ನಿಮಿಷ ಇರಿ. ನೀವು ಒಂದು ಕಡೆ ನಿಂತ್ಕೊಂಡು ಕಾಯ್ತಿರ್ತೀರ, 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, ಆ ಥರ ಇನ್ನೂ ನಡೀತಾ ಇರುತ್ತೆ. ಸೊ ವಿಚ್ ಐ ಆಮ್ ನಾಟ್ ಯೂಸ್ ಟು. ನನಗದು ಅಭ್ಯಾಸನೇ ಇಲ್ಲ. ಸೊ ಯಾ, ಇರಲಿ, ಎಲ್ಲನೂ ಯೂಸ್ ಟು ಆಗಬೇಕು ಅಂತ ಹೇಳ್ತಾ ಈಗ ಮನೆಗೆ ಬಂದಿದ್ದೀನಿ. ಡಿನ್ನರ್ ಮಾಡೋಣ. ಸೊ ಇವತ್ತಿನ ದಿನ ಈ ಶೂಟಲ್ಲೇ ಮುಗಿದೋಯ್ತು. ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಗೈಸ್. ಸೊ 1-2-3 ರೀಲ್ ನೋಡಿದೆ. ಸ್ಯಾಮ್ ಸಮೀರ್ ಅವರು ಯೂಟ್ಯೂಬ್ ಆದಾಯ ಎಷ್ಟು ಅಂತ. ಸ್ಯಾಮ್ ಸಮೀರ್ ಅವರ ಯೂಟ್ಯೂಬ್ ಆದಾಯ ಜೊತೆಗೆ ಯೂಟ್ಯೂಬಲ್ಲಿ ಬರೋ ದುಡ್ಡಿನ ಕಮಿಟ್ಮೆಂಟ್ ಎಷ್ಟು ಅಂತ ಒಂದು ವಿಡಿಯೋ ಮಾಡೋ ಯಾರು ಇದ್ದಾರಾ ಅಂತ ಹುಡುಕ್ತಾ ಇದ್ದೀನಿ. ನನ್ನ ಟೀಮ್ದು ಮತ್ತು ನನ್ನ ಮನೆಯದು ಅದು ಇದು ಎಲ್ಲ ಖರ್ಚುಗಳು, ಅದ್ರದ್ದು ಒಂದು ಸ್ವಲ್ಪ ಯಾರಾದರೂ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ವಿಯರ್ಡ್. ಎವ್ರಿ ಒನ್ ಹ್ಯಾಸ್ ಇಟ್ ಗೈಸ್. ಅಂದರೆ ಇಟ್ಸ್ ವೆರಿ ಸಿಂಪಲ್. ಅಂದರೆ ನಾನು ಸೆಲೆಕ್ಟ್ ಮಾಡಿರೋದು, ನಾನು ಚೂಸ್ ಮಾಡಿರೋದು. ನಾನು ನನ್ನ ಲೈಫಲ್ಲಿ ನಾನು ಎಷ್ಟು ವ್ಯೂಸ್ ಬರ್ತಿತ್ತು ಅಷ್ಟೇ ವ್ಯೂಸ್ ಬರೋ ಥರ, ಮತ್ತು ನನ್ನ ಟೀಮ್ನ ಯೂಸ್ ಮಾಡಿದೆ. ಟೀಮ್ ಬರದೆ ನಾನು ಒಬ್ಬನೇ ಮಾಡಿಕೊಂಡು ಇರ್ಬೋದಿತ್ತು. ಬಟ್ ಐ ವಾಂಟೆಡ್ ಟು ಡೂ ಬಿಗ್. ಸೊ ನಾನು ಚೂಸ್ ಮಾಡಿರೋದು. ಸೊ ಐ ಆಮ್ ಸ್ಪೆಂಡಿಂಗ್ ಆನ್ ಮೈ ಟೀಮ್, ಸ್ಪೆಂಡಿಂಗ್ ಆನ್. ಐ ಫೀಲ್ ಹ್ಯಾಪಿ. ನನ್ನ ಒಬ್ಬನೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬಲ್ಲಿ, ಆ್ಯಂಡ್ ನನ್ನ ಒಬ್ಬನ ಮನೆ ನಡೀತಿತ್ತು. ಈಗ ದೆರ್ ಆರ್ ಪೀಪಲ್ ಇನ್ ಮೈ ಟೀಮ್, ಅವ್ರಿಗೆ ನಾನು ಸ್ಯಾಲ್ರಿ ಕೊಡ್ತಿದ್ದೀನಿ, ನನ್ನ ಅವ್ರ ಮನೆ ನಡೀತಾ ಇದೆ. ಆ್ಯಂಡ್ ಐ ಆಮ್ ಕೇಪಬಲ್ ಆಫ್ ಹೆಲ್ಪಿಂಗ್ ಪೀಪಲ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ. ಸೊ ಅವ್ರು ಕೆಲಸ ಮಾಡ್ತಿದ್ದಾರೆ, ಬಟ್ ಐ ಆಮ್ ಪೇಯಿಂಗ್ ದೆಮ್ ಅಲ್ಲ. ಸೊ ನನ್ನ ಕೆಲಸದಿಂದ, ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಕೆಲಸದಿಂದ ದೇರ್ ಆರ್ ಫ್ಯಾಮಿಲೀಸ್ ಹೂ ಆರ್ ಹ್ಯಾಪಿ. ಸೊ ಅದು ದಟ್ಸ್ ರಿಯಲ್ ಸಕ್ಸಸ್ ಅಂತ ನಾನು ಓದಿದೆ ಒಂದು ಕಡೆ. ಗೈಸ್, ಇವತ್ತು ನಮ್ಮ ಅಮ್ಮದು ಒಂದು ರಿಕ್ವೆಸ್ಟ್ ಇದೆ. ಮನೆಗೆ ಬೆಡ್ಶೀಟ್ಸು, ಮ್ಯಾಟ್ಸ್ ಎಲ್ಲ ಆರ್ಡರ್ ಮಾಡಬೇಕಂತೆ. ನೋಡಿ, ಇವತ್ತು 2 ದಿನದಿಂದ ನಮ್ಮ ಇದೇ ಬಟ್ಟಲಿದ್ದಾರೆ. ಇದಕ್ಕೂ ಕಾಮೆಂಟ್ ಹಾಕಿ. ಇದು ನಮ್ಮ ಅಪ್ಪ ತೊಗೊಂಡಿರೋ ಟೀ ಶರ್ಟು. ಅವರು ಒಂದು ಸೈಜ್ ಎಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಬಟ್ಟೆನ. ಅವನೇ ಹೇಳಿದ್ ನನಗೆ ಲೂಸ್ ಇರುತ್ತೆ ಬಿಡಿ ರೆಡಿ ಜಿಮ್ ತಾನೆ ಅಂತ. ಆದ್ರೆ ನಮ್ಮ ಅಮ್ಮ ಅದನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ನೋಡಿ ಗಾಯ್ಸ್, ಕಮೆಂಟ್ ಅಲ್ಲಿ ಏನಾದ್ರು ಬೈ. ಮದ್ವೆ ಆದ ತಕ್ಷಣ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡೋಳು. ಛೇ ಗೈಸ್, ಹಿಂಗ್ ಮಾಡ್ಬಾರ್ದು ನಾವು ಅಮ್ಮ. ಛೇ ಗೈಸ್. ಸೊ ನಾನು ಇವತ್ತು ಫುಲ್ ಎಕ್ಸೈಟೆಡ್ ಆಗಿರೋದು ನಮ್ಮ ಅತ್ತೆ ಮಾಡಿರೋ ಸಂಡಿಗೆ ತಿನ್ನಕ್ಕೆ. ನಾನು ದಿನ ಇದನ್ನ ತಿನ್ನಕ್ ಕಾಯ್ತಾ ಇರ್ತೀನಿ. ಅಲ್ಲ, ಹಾಕ್ತೀನಿ. ಬಟ್ ನಮ್ಮ ಅತ್ತೆ ಮಾಡಿರೋದ್ರಿಂದ ಇದನ್ನ ನಾನು ತಿನ್ನಕ್ಕೆ ಕಾಯ್ತಾ ಇರ್ತೀನಿ ಗೈಸ್. ಬೇರೆ ಏನ್ ತಿನ್ನಕ್ಕೂ ನಾನು ಕಾಯ್ತಿರಲ್ಲ, ಅದು ಮಾತ್ರ. ಇಲ್ಲ, ಸ್ವಲ್ಪ ತಿನ್ಬೋದು ಗಾಯ್ಸ್. ನೋಡಿ, ನಾವು ಅಮ್ಮಗೆ ಈಗ ಫಸ್ಟ್ ಥಿಂಗ್ ನಾವು ಆರ್ಡರ್ ಮಾಡ್ತಿರೋದು ಮ್ಯಾಟ್. ಈ ಮ್ಯಾಟ್ ಓಕೆನಾ? ಇರಿ, 1 ನಿಮಿಷ ತೋರಿಸ್ಬಿಡ್ತೀನಿ ಒಂದೊಂದೇ. ನಾನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಜಾಸ್ತಿ ಮಾತಾಡಂಗಿಲ್ಲ. ಹ್ಞೂ ಅಷ್ಟೇ, ಆಯ್ತಾ? ಓಕೆನಾ ಇದು? ಓಕೆ. ಅದು ಎಲ್ಲಿ ಹಾಲು, ಕಿಚನ್ನು, ವಾಶ್ರೂಮು ನಂಗೆ ಗೊತ್ತಿಲ್ಲ. ಇದೊಂದು ಮ್ಯಾಟ್ ಇದೆ. ಇದೊಂದು ಮ್ಯಾಟ್ ಓಕೆನಾ? ಹಾಂ, ಓಕೆನಾ? ಓಕೆ ಅಂತೆ ಗೈಸ್. ಇದು ನೆಕ್ಸ್ಟು ಇದು ಬೆಡ್ಶೀಟ್. ಇದು ಕರೆಕ್ಟಾಗಿ ನೋಡಬೇಕು. ಇದು ನನ್ನ ರೂಮಲ್ಲೇ ಇರಬೇಕು, ಬೇರೆ ರೂಮ್ಗೆ ಹೋಗಂಗಿಲ್ಲ. ಇದು ಈ ಕಲರು, ಈ ಕಲರ್ ಇದೆಯಾ?
ಇವ್ರು ಕಣ್ಣು ಬೇರೆ ಕಾಣಲ್ಲ. ಕನ್ನಡಕ ಹಾಕೊಂಡ್ ಬನ್ನಿ. ನೀನ್ ಹಿಂಗ್ ತಿರ್ಸಿದ್ರ ಓಕೆನಾ? ಓ ಫ್ಲ್ಯಾಶ್ ಆನ್ ಇದೆಯಾ? ಓಕೆನಾ? ಹಾ ಓಕೆ ಗೈಸ್, ಇವ್ರಿಗೆ ಒಂದಷ್ಟು ಎಲ್ಲ ತೋರಿಸ್ಬಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ. ತಗೋ. ಹ್ಮ್ ಈ ಕಲರು ಓ ಕಣ್ ಕಾಣುತ್ತಾ? ಪರವಾಗಿಲ್ಲಲ್ಲ, ಇಷ್ಟು ಚಿಕ್ಕದ್ರಲ್ಲೂ ಕಾಣ್ತಿದೆ. ಈ ಕಲರ್ ಓಕೆನಾ? ಇದು ಓಕೆನಾ? ಇದು ನಿಮ್ಗೆ ಇದೇನದು 399 ರುಪೀಸ್ ನಿಮ್ಗೆ. ಯಾಕೆ ನನಗೆ 390 ಅಲ್ಲ ಚೆನ್ನಾಗಿರೋದು ನಿಮ್ ಕಾಟನ್ ಇದು. ಬಬ್ಲು ಅದು ಅದ್ರ ಜೊತೆ ಬ್ಲಾಂಕೆಟ್ ಬರುತ್ತಲ್ಲ ಸೆಟ್ ಅದು ತಗೋಬೇಕು. ಬ್ಲಾಂಕೆಟ್ ಬೇರೆ ತರ್ತಾನಲ್ಲ, ಇದು ಓಕೆನಾ ಕಾಟನ್? ಅಲ್ಲ ಸೆಟ್ಟೆ ಬರುತ್ತಲ್ಲ ಫುಲ್ಲು ಪಿಲ್ಲೋ ಕವರ್ ಬ್ಲಾಂಕೆಟ್ ಮತ್ತೆ ಹೊಚ್ಕೊಳ್ಳೋ ಸೆಟ್ ಬರುತ್ತಲ್ಲ. ಅದ್ ಸೆಟ್ ಬರ್ತಲ್ಲ ನೋಡಿ ಈ ತರನೇ. ಇರಿ ತೋರಿಸ್ತೀನಿ ರೀ. ಅಲ್ಲ ಅದು ಸೆಟ್ ತರಿಸ್ತೀನಿ. ಇದು ಬೆಡ್ಶೀಟ್ಸ್ ನೋಡಿ ಫಸ್ಟ್ ನೀವು. ಬೆಡ್ಶೀಟ್ಸ್ ಜೊತೆ ನಾನೀಗ ಜಸ್ಟ್ ಏನ್ ಹೇಳ್ದೆ ಜಾಸ್ತಿ ಮಾತಾಡಬಾರ್ದು. ಎಸ್ ಆರ್ ನೋ ಅನ್ನೋ ಆಗಿದ್ರೆ ಕಂಟಿನ್ಯೂ ಮಾಡೋಣ ಈಗ ಶಾಪಿಂಗ್ನ. ಇಲ್ಲ ಇನ್ನೊಂದು ಸ್ವಲ್ಪ ಮಾತಾಡೋದಿದೆ ಅಂದ್ರೆ ಪ್ಲೀಸ್ ಗೋ ಸ್ಲೀಪ್, ಕ್ಯಾನ್ಸಲ್. ಇನ್ನೂ ಟೈಮ್ ಆಗಿಲ್ಲ. ಸೊ ಪ್ಲೀಸ್ ಜಸ್ಟ್ ಎಸ್ ಆರ್ ನೋ. ಈಗ ಹೆಂಗೋ ನಿನ್ ಮದುವೆ ಬೇಕಲ್ವಾ, ಆರ್ಡರ್ ಮಾಡ್ಬಿಡಲ್ಲ. 9, 10, 11, 12 ಬೆಡ್ಶೀಟ್ಸು ಮತ್ತೆ ಟವಲ್ಸು, ಈ ಥರ ಟವಲ್ಸು ಮತ್ತೆ ಟವಲ್ ಕಲರ್ ಬರುತ್ತಾ, ಮ್ಯಾಟ್ಸು, ನ್ಯಾಪ್ಕಿನ್ಸ್ ತಗೋ. ಅಲ್ಲ ಮ್ಯಾಟ್ಸು, ಬ್ಯಾಗ್ ಅಷ್ಟೇ. ಬ್ಯಾಗ್ ಇನ್ಯಾರು ಬೇಕಾ ನಿಮ್ಗೆ? ಅದು ನನ್ನ ಆರ್ಡರ್ ಅಷ್ಟೇನಾ? ನ್ಯಾಪ್ಕಿನ್ಸ್ ಚಿಕ್ಕ ಟವಲ್ಸ್ ಸ್ಮಾಲ್ ಟವಲ್ಸ್. ಹ್ಯಾಂಡಿಕ್ ಅಂದ್ರೆ ನಿನ್ ಬಟ್ಟೆ ವಾಶ್ ಮಾಡಿ ನಿನ್ ರೂಮ್ ಅಲ್ಲಿ ಕ್ಲೀನ್ ಆಗಿ ಅಲ್ಲಿ ಇಟ್ಬಿಡ್ಬೋದು. ಅದು ನಂದು ರೂಲ್ಸ್. ಅದಲ್ಲ, ಮೇಲೆ ವಾಷಿಂಗ್ ಇಡಕ್ಕೆ ಅವ್ರ ಕೆಲ್ಸದೊಳಗೆ ನಿನ್ ಬಟ್ಟೆ ವಾಶ್ ಮಾಡಿ ಅಲ್ಲಿ ಇಡುವ, ಈ ಬಟ್ಟೆ ವಾಶ್ ಮಾಡಿ ಅವ್ರ ರೂಮ್ ಅಲ್ಲಿ ಅಲ್ಲೆಲ್ಲ ಇಡುವ ಅಂತ ಹೇಳಿ 150 ದಿನ ಮಾಡಿ ಸಾಕು. ಆ ಥರದ್ ಮಾಡಿ ಸಾಕು ನನಗೆ. ನಾವು 10 ವರ್ಷದ ಹಿಂದೆ 1/4 ಲೀಟರ್ ಹಾಲು ತರೋದು, ಅರ್ಧ ಲೀಟರ್ ಹಾಲು ತರೋದು ಅಂತ ಮಾತಾಡ್ತಿದ್ವಿ. ಈಗ ನೋಡಿ ಗೈಸ್, ನಮ್ಮಮ್ಮ ಒಬ್ಬೊಬ್ರು ಬಟ್ಟೆ ವಾಶ್ ಮಾಡಿ ಹಾಕಕ್ಕೆ ಒಂದು ಲಾಂಡ್ರಿ ಬ್ಯಾಗ್ ಅಂತೆ. ನೋಡಿ ಗೈಸ್, ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲ್ ಆಗಿ ಇದೆಲ್ಲ ಬೇಕು, ಯಾಕಂದ್ರೆ ವರ್ಕ್ ಈಸಿ ಆಗುತ್ತೆ, ಕೆಲಸ ಬೇಗ ಆಗುತ್ತೆ. ರ್ಯಾಕ್ ಅಂದ್ರೆ ಈ ತರ ಬಂದ್ಬಿಡುತ್ತೆ. ರ್ಯಾಕ್ ಆ ತರ ಹಾಕ್ಬೇಡ. ಎಲ್ಲ ಹುಡುಕ್ತಾ ಇದ್ದೀನಿ. ರೈಟ್ ಒಂದು ನಿಮಿಷ, ನಾನು ಏನು ಹೇಳ್ದೆ? ಜಸ್ಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಏನು ಹೇಳ್ದೆ ಹೇಳಿ. ಎಸ್ ನೋ ಬಿಟ್ಟು 3ನೇ ಪದ ಆಚೆ ಬಂದ್ರೆ ಈ ಶಾಪಿಂಗ್ನೇ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟ ಮೇಲೂ ಇಷ್ಟು ಮಾತಾಡ್ತಾರೆ ಅಂದ್ರೆ ನಮ್ಮ ಅಮ್ಮಗೆ ನನ್ನ ಮೇಲೆ ಭಯ ಇಲ್ಲ ಅಂತ. ಅಂದ್ರೆ ಇವನು ಏನ್ ಮಾಡ್ಕೋತಾನೆ ಮಾತಾಡಿದ್ರೆ, ಏನ್ ಮಾಡ್ತಾನೆ ಮಾತಾಡ್ಕೋತಾನೆ, ಭಯ ಇಲ್ಲ ಅಂತ. ನೋಡಿ ಅಲ್ಲಿಗೆ ನಿಲ್ತು. ಭಯ ನೋಡಿ ಅದು ಟಚ್ ಮಾಡ್ತಲ್ಲ ನನ್ನ, ಭಯ ಟಚ್ ಮಾಡಕ್ಕೆ ಭಯ, ಅಷ್ಟು ಭಯ ಸಾಕು. ಬುಕ್ ರ್ಯಾಕ್, ಬುಕ್ ಶೆಲ್ಫ್ ಈ ಥರ ತರಿಸ್ಬಿಡ್ಲಾ? ಈ ಥರ ತರಿಸ್ಬಿಟ್ಟು ಅದೆಲ್ಲಾನು ಇಟ್ಬಿಡೋಣ ಅಲ್ವಾ, ನಮ್ದು ಕಾಸ್ಮೆಟಿಕ್ಸ್ ಎಲ್ಲ. ಓಪನ್ ಗೈಸ್, ಈ ಥರ ತರಿಸ್ಬಿಟ್ಟು ಇಟ್ಬಿಡ್ತೀನಿ ಗೈಸ್. ಈ ಥರದ್ದು ನನ್ನ ರೂಮ್ನೆಲ್ಲ ಸೆಟ್ ಮಾಡ್ಕೋಬೇಕು ಈಗಲೇ, ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಮದುವೆ ಬೇರೆ ಆಗೋ ಏಜ್ ಆಗಿದೆ, ಮದುವೆ ಆಗ್ತಿದ್ದೀನಿ ನಾನು. ಮದುವೆ ಆಗಬೇಕಾದ್ರೆ ಈ ಥರ ಇದ್ದರೆ ಹೆಂಗೆ ಮರ್ಯಾದೆ ಇರುತ್ತಾ? ಮಾನ ಮರ್ಯಾದೆ ಇಲ್ಲ ಅಂತ ಬೈತಾರೆ ಜನ. ಇಟ್ಸಕ್ಕಾಗಿದೆ. ಇದು ತರಿಸ್ಬಿಡೋಣ ಅಲ್ಲ, ಅಲ್ಲೇ ಪರ್ಫ್ಯೂಮ್ ಒಂದು ಕಡೆ, ಕಾಸ್ಮೆಟಿಕ್ಸ್ ಒಂದು ಕಡೆ ಆ ಥರ ಇಟ್ಬಿಡ್ತೀನಿ. ಬುಕ್ಸ್ ಅಲ್ಲ, ಬುಕ್ಸ್ದು ಸ್ಟ್ಯಾಂಡ್ ಇದು, ಬಟ್ ಇದರಲ್ಲಿ ನನ್ನ ಫೇಸ್ ವಾಶು, ನನ್ನ ಪರ್ಫ್ಯೂಮು, ನನ್ನ ಚಾರ್ಜರ್ಸ್ ಒಂದು ಕಡೆ ಆ ಥರ ಇಡೋಕ್ಕೆ ಒಂದು ಅದೇ ಇರಲಿ ಅಲ್ವಾ, ಬೆಸ್ಟ್ ಇದೇ ಇರಲಿ. ಇದು ಬೇಡಪ್ಪ, ಇನ್ನು ಸ್ವಲ್ಪ ದೊಡ್ಡ ತಗೋ, ಸಾಕಾಗಲ್ಲ. ನಿಂದು ಐಟಮ್ಗಳು ತುಂಬಾ. ಇದು ಇಷ್ಟು ದಪ್ಪ ಬರುತ್ತೆ, ಬಾಕ್ಸ್ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಇಷ್ಟು ಉದ್ದ, ಇಷ್ಟು ಸೈಡು, ಸಾಕಲ್ಲ? ಓಕೆ ಗೈಸ್, ನಂದು ರೂಮ್ ಕಲರ್ ಚೆನ್ನಾಗಿ ಕಾಣ್ಬೋದು ಗೈಸ್. ಇದು ನೋಡಿ ಚೆನ್ನಾಗಿದೆ ಈ ಕಲರ್ ವೈಟ್ಗಿಂತ. ಇದನ್ನು ಆರ್ಡರ್ ಮಾಡೋಣ. ಆ್ಯಡ್ ಟು ಕಾರ್ಟ್. ಇಲ್ಲಪ್ಪ, ಅದು ಆ್ಯಡ್ ಟು ಕಾರ್ಟ್ 2500 ರೂಪಾಯಿ ಅಷ್ಟೇನಾ? ಇದೆಲ್ಲ ಆ್ಯಡ್ ಟು ಕಾರ್ಟ್ ಮಾಡ್ತಾ ಇದ್ದೀನಿ, ಬೈ ಮಾಡಲ್ಲ. ಅವ್ರಿಗೂ ಖುಷಿ, ನನಗೂ ಖುಷಿ. ಅಂದ್ರೆ ವಿಶ್ ಲಿಸ್ಟ್ ಅದೆಲ್ಲ ಪ್ಲಾಸ್ಟಿಕ್ ಬರುತ್ತೆ ನನಗೆ. ನಿಮ್ಗೆ ಮೇಕಪ್ ಐಟಮ್ ಇಟ್ಕೊಳ್ಳೋಕೆ ಚಿಕ್ಕದು 5 ರೂಪಾಯಿ ಅಲ್ಲ, ಅದೇ ತಗೊಳ್ಳಿ. ಈಗ ನಾನು ತಗೊಂಡಲ್ಲ ವೈಟ್ ಕಲರ್ ಆ ಥರದ್ದು, ಅದೇ ಬೆಸ್ಟ್. ಅದು ಉಡ್ಡುದು ನೋಡಿ ಗೈಸ್, ಇದು ಬೇಕು ಅಂತಾರೆ. ನೋಡಿ ಗೈಸ್, ಇದನ್ನ ನೋಡ್ತಾರೆ. ನೋಡಿ ಗೈಸ್, ನೀವೇನಾದ್ರು ಹೇಳಿ ಗೈಸ್ ಇದಕ್ಕೆ. ನೋಡಿ ಇದು ಬೇಕಾ? ಇದು ನನಗೆ ಬಟ್ಟೆ ಇಟ್ಕೊಳ್ಳೋಣ ಗೈಸ್. ಓಕೆ, ನಾನೀಗ
ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇರಿ ಏನೇನು ಸೆಲೆಕ್ಟ್ ಮಾಡ್ತೀವಿ ತೋರಿಸ್ತೀನಿ. 25,000 ರೂಪಾಯಿ ಸೆಲೆಕ್ಟ್ ಮಾಡಿರೋದು, ಅದರಲ್ಲಿ 25,000 ಆಗಿದೆ. ಇದರಲ್ಲಿ ನಾನು ಮತ್ತೆ ಫಿಲ್ಟರ್ ಮಾಡಿ ಆರ್ಡರ್ ಮಾಡ್ತೀನಿ ನೈಟ್. ಓಕೆ, ಡೀಲ್ ಡನ್. ಗೈಸ್, ಈ ಕ್ಯಾಂಡಲ್ ಹಚ್ಬಿಟ್ಟು ಹೋಗಿದ್ದೆ ನಾನು ವಾಶ್ರೂಮಲ್ಲಿ. ನೋಡಿ ನಮ್ಮ ಮಿರರೆಲ್ಲ ಸುಟ್ಟೋಗ್ಬಿಟ್ಟಿದೆ. ನಮ್ಮ ಬಂದು ತೆಗ್ದಾಕಿದ್ದಾರೆ, ಇಲ್ಲ ಅಂದರೆ ಬೆಂಕಿ ಹತ್ಕೊಂಡ್ಬಿಟ್ಟಿರೋದು. ಲುಕ್ ಹೂ ಇಸ್ ಹಿಯರ್ ಗಾಯ್ಸ್. ಏನ್ರೇ ಬನ್ಶಂಕ್ರಿ, ಸರ್ಪ್ರೈಸ್ ಹಾಯ್ ಆಂಟಿ ಅಂದ್ಬಿಟ್ಟು ಹಾಯ್ ಅತ್ತೆ ಅಂತಿರೋದು ನೋಡಿ. ಏನೋ ತಂದಿದ್ದಾರೆ, ಏನಿದು? ಬನ್ನಿ ಹೋಗೋಣ. ಹಾಯ್ ಮಾವ ಅಂತ ಕೆಳಗೆ. ಗೈಸ್, ಇವತ್ತು ನನಗಾಗಿ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡ್ತು ಗೈಸ್. ಈಗ ಫುಲ್ ಎನರ್ಜಿ ಬಂದಿದೆ. ಹ್ಞೂ, ಸರ್ಪ್ರೈಸ್. ಹೌದಾ, ಥ್ಯಾಂಕ್ ಯು. ನಮ್ಮ ಹುಡುಗಿನ ತಂದಿದ್ದಾರೆ ಮನೆಯಿಂದ. ಇದು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಗಿಫ್ಟ್. ನಿಮ್ಗೆ ಯಾಕೆ ಕೊಟ್ಟರು? ನಿಮ್ಮನೆ ಹತ್ರ ಬಂದು ಕೊಟ್ಟರು? ನಿಮ್ಮ ಬರ್ಡೇ ಕೊಟ್ಟಿದ್ದಲ್ಲ ಅದನ್ನ. ಓ, ನಿಮ್ಮ ಹತ್ರ ಇತ್ತಾನ? ಅದೇ ಅನ್ಕೊಂಡೆ ಎರಡು ಗಿಫ್ಟ್ ಮಿಸ್ ಆಯ್ತಲ್ಲ ಅಂತ. ಇಟ್ಕೊಳ್ಳಿ, ನಂಗೆ ಗೊತ್ತಿತ್ತು ಗೈಸ್. ಮ್ಯಾಂಗೋಸ್. ಇದೊಂದು 3 days ಆದ್ಮೇಲೆ ತಿನ್ಬೇಕು, ಈಗಲ್ಲ. ಬನ್ನಿ ಥ್ಯಾಂಕ್ ಯು ಫಾರ್ ಮ್ಯಾಂಗೋಸ್. ಅತ್ತೆ ಕೊಟ್ಟಿದ್ದ? ಥ್ಯಾಂಕ್ ಯು ಅತ್ತೆಗಾರು. ಮಾತುಕತೆ ನಡೀತಾ ಇದೆ ಗೈಸ್. ಈಗ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬ್ಲಾಗ್ ಮಾಡ್ತೀನಿ ಗೈಸ್. ಈ ಸೀಸನ್ ಇನ್ನೂ ಮ್ಯಾಂಗೋನೇ ತಿಂದಿರಲಿಲ್ಲ. ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ತಿಂತಾ ಇರೋದು. ಆಹಾ, ಸ್ಮೆಲ್ ಏನು ಸಕ್ಕತ್ತಾಗಿದೆ ಗೊತ್ತಾ. ಇನ್ನೂ ಹಣ್ಣಾಗಿಲ್ಲ ಅಂತೆ, ಹಣ್ಣಾದ್ಮೇಲೆ ತಿನ್ನೋಣ. ಗೈಸ್, ನಮ್ಮದು ನಾಳೆದು ಶೂಟಿಗೆ ನೋಡಿ ಟುಮ್ ಎಲ್ಲ ಬಟ್ಟೆ ಅರೇಂಜ್ ಮಾಡಿರೋದು ಇಲ್ಲಿ ಹೆಂಗೆ ಮಾಡಿದ್ದಾನೆ ಗುಪ್ತಾ. ರಿಯಾಕ್ಷನ್ ನೋಡಿ. ನಾಳೆ ಹಾಂ ಇಷ್ಟು ಗೈಸು, ನಾನು ಟಯರ್ಡ್ ಆಗಿ ಬಂದಿದ್ದೆ ಶೂಟಿಂದ. ನಾನು ಟಯರ್ಡ್ ಆಗಿ ಕೂತಿದ್ದೀನಿ. ಗುಪ್ತಾ ಅವರು, ಅವ್ರ ಫ್ಯಾಮ್ಲಿ, ನನ್ನ ಫ್ಯಾಮ್ಲಿ ಎಲ್ರಿಗೂ ಸ್ಯಾಮ್ ಡಲ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಏನಕ್ಕೆ ಗುಪ್ತಾ ಹಿಂಗೆ ಮಾಡಿದ್ರಿ? ನಂಗೆ ಹಂಗೆ ಅನ್ನಿಸ್ತು. ಆಮೇಲೆ ನೀವು ಡಲ್ಲಾಗೂ ಇದ್ರಿ. ಟಯರ್ಡ್ಗೂ ಡಲ್ಗೂ ಡಿಫ್ರೆನ್ಸ್ ಇದೆ. ನಾನಿದ್ದು ಟಯರ್ಡ್. ನಂಗೆ ಗೊತ್ತಾಯ್ತು. ನನಗೆ ಗೊತ್ತಿರಲಿಲ್ಲ ಗೈಸ್, ಅವ್ರಿಗೆ ಗೊತ್ತಾಗಿದೆ. ಬನ್ನಿ ಈಗ ಇದೆಲ್ಲ ಎತ್ಕೊಂಡು ಹೋಗೋದು ನಾಳೆ ಶೂಟಿಗೆ. ಟುಮ್ ಎಲ್ಲ ಸೆಟ್ ಮಾಡ್ತದೆ. ಅದಕ್ಕೆ ರೂಮ್ ಎಲ್ಲ ಹಾಲೆಲ್ಲ ಹಿಂಗಾಗಿದೆ. ನನ್ನ ರೂಮ್ ನೋಡಿ ರಿಯಾಕ್ಷನ್ ನೋಡೋಣ ಈಗ. ನಾರ್ಮಲ್ ಯಾವಾಗಲೂ ಇದ್ದಂಗೆ ಇದೆಪ್ಪ ನನಗೆ. ಅಯ್ಯೋ, ಓಕೆ. ಈಗ ಸಾಯಿಲ್ ಮಾಡಿರೋದು ಗೈಸ್. ಸೊ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಗುಪ್ತಾ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ನಾನು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಬೈಕಲ್ಲಿ ಹೋಗೋಣ ಅಂದ್ಕೊಂಡೆ ಗೈಸ್. ನಮ್ಮ ಪಾಚ್ಕೊಂಡ್ಬಿಟ್ಟಿದ್ದಾರೆ, ಗುಪ್ತಾ ಅವ್ರು ಓಡ್ತಾ ಇದ್ದಾರೆ. ಸೊ ನಾನು ಅಂದ್ಕೊಂಡೆ ಅಂದರೆ ಫಸ್ಟು ಅವ್ರನ್ನ ಕಾರಲ್ಲಿ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಕಾರಲ್ಲಿ ಇಲ್ಲಿಂದ ಹೋಗಿ ಬರೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಸ್ಟ್ರೆಸ್ ಆಗಿಬಿಡುತ್ತೆ. ಬೈಕಲ್ಲಿ ಹೋಗೋಣ, ಹೆಂಗೂ ಪ್ರಶಾಂತನ ಬೈಕ್ ಇಲ್ಲೇ ಇದೆ, ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಲ್ಲ. ಸೊ ಬೈಕಲ್ಲಿ ಹೋಗ್ಬಿಡೋಣ ಮಸ್ತಾಗಿ ಹಾಡು ಕೇಳಿಕೊಂಡು. ಅಂದರೆ ಬೈಕಲ್ಲಿ ಹೋಗ್ಬಿಟ್ಟು ಬೈಕಲ್ಲಿ ಬರೋಣ ಅಂತ. ಆಮೇಲೆ ಫುಲ್ ರೆಡಿಯಾಗಿ ಕೆಳಗೋವರೆಗೂ ಬಂದೆ, ಬಟ್ ಅದ್ರಲ್ಲಿ ಪೆಟ್ರೋಲ್ ಇಲ್ಲ. ಅದಕ್ಕೆ ಈಗ ಈ ಗಾಡೀಲಿ ತೊಗೊಂಡೋಗಿ ಟೋ ಮಾಡಿ ಪೆಟ್ರೋಲ್ ಹಾಕ್ಕೊಂಡು ತಂದು ಆಮೇಲೆ ಹೋಗಬೇಕು. ಅದಕ್ಕೆ ತುಂಬ ಬೆಸ್ಟ್ ಏನು ಅಂದರೆ, ನಾನು ಇವರು ಆಟೋಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ಮಾತಾಡ್ಕೊಂಡು ಹೋಗ್ಬೋದು ಅಂತ ನನಗೆ ಅನಿಸ್ತು, ವಿಚ್ ಇಸ್ ಜೆನ್ಯೂನ್ಲಿ ಟ್ರೂ. ಇವಾಗ ಗೊತ್ತಾ? ಸೊ ಅದಕ್ಕೆ ನಾನು ಟೈಮ್ ಕೊಡ್ಬೋದು. ಆಟೋಲ್ಲಿ ಹೋಗ್ಬಿಟ್ಟು ಆಟೋಲ್ಲಿ ಬರೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಆಟೋ ಹತ್ತಿ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಹೇಳಿ ಗುಪ್ತಾ, ಲೆಟ್ಸ್ ಗೋ ಅಂತ. ನೋಡಿ, ಅವ್ರ ಮನೆ ಮುಂದೆ ಮಶ್ರೂಮ್, ವೆಜಿಟೇರಿಯನ್ ಮನೆ ಮುಂದೆ ಮಶ್ರೂಮ್ ಅಂತ. ಆಚೆ ವೆಜಿಟೇರಿಯನ್ ಅಂತ ಪ್ರೂವ್ ಮಾಡ್ತಿದ್ದಾರೆ ಮಶ್ರೂಮ್ ಬೆಳೆಸ್ಬಿಟ್ಟು. ಸೊ ವಾಪಸ್ಸು ಕ್ಯಾಬಲ್ಲಿ ಹೋಗ್ತಾ ಇರೋದು. ಒತ್ತೆ ಇದ್ದಾರೆ. ಅಯ್ಯೋ, ಕಿಟಕಿ ತೆಗಿಬೋದಾ? ಓಪನ್. ಬಾಯ್, ಗುಡ್ ನೈಟ್. ಬನ್ನಿ ಹೋಗೋಣ ಗೈಸ್. ಸೊ ಫೈನಲಿ ಹೊರಟಿದ್ದೀನಿ ಗೈಸ್. ತುಂಬ ದೂರದಿಂದ, ದೂರ ಅನಿಸ್ಬಿಡ್ತು ಬರೋದು. ಬಟ್ ಇಟ್ ವಾಸ್ ನೈಸ್ ಕಾನ್ವರ್ಸೇಷನ್. ಈಗ ವಾಪಸ್ ನಮ್ಮ ಮನೆಗೆ ಗೈಸ್. ಫೈನಲಿ ಅವ್ರನ್ನ ಬಿಟ್ಟು ಮನೆಗೆ ಬಂದಿದ್ದೀನಿ. ಆಟೋಲ್ಲಿ ಹೋಗ್ಬೇಕಾದ್ರೆ ಹೋಗ್ತಾ ಸೊಂಟ ನೋವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಬರ್ಸೋಕ್ಕೆ ಕ್ಯಾಬಲ್ಲಿ ಬಂದೆ. ಬಟ್ ಅವ್ರು ಬಂದಿದ್ದು ಆ್ಯಕ್ಚುಲಾಗಿ ಟಿ ವಿ ನೋಡ್ತಿದ್ದೆ ಗೈಸ್. ನಾನು ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಅದು ಟಯರ್ಡ್ನೆಸ್ಸಲ್ಲಿ ಮಾತಾಡಿದ್ದು ಅವ್ರಿಗೆ ನಾನು ಬೇಜಾರಾಗ್ಬಿಟ್ಟಿದ್ದೀನಿ, ಏನೋ ಮೂಡ್ ಆಫಲ್ಲಿ ಇದ್ದೀನಿ ಅಂಥೇಳಿ. ಪಾಪ ಕೇಮ್ ಹಿಯರ್ ವಿತ್ ಅ ಸರ್ಪ್ರೈಸ್. ಆ್ಯಂಡ್
ಫೆಲ್ಟ್ ಗುಡ್ ಮಾತಾಡಿ. ಈಗ ನಾನು ನಾಳೆ ಶೂಟಿಗೆ ರೆಡಿ ಆಗಬೇಕು. ನಾಳೆ ತುಂಬ ಕೆಲಸ ಇದೆ, ತುಂಬ ಅಂದರೆ ತುಂಬ 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 ತುಂಬ. ಸೊ ಜಸ್ಟ್ ಲೆಟ್ಸ್ ಗೋ ಗೈಸ್. ಐ ಲವ್ ಬ್ಯುಸಿ ಡೇಸ್ ಆ್ಯಂಡ್ ಆಲ್ಸೋ ಐ ಹೇಟ್ ಬ್ಯುಸಿ ಡೇಸ್. ಎಷ್ಟೊಂದು ಚಾಲೆಂಜಸ್ಸು ಕಾಂಟೆಂಟ್ ಎಲ್ಲ ಮಾಡ್ತಿದ್ದೆ, ಬಟ್ ಸ್ವಲ್ಪ ಒಂದು 2-3 ದಿನ ಒಂದಷ್ಟು ಬ್ಯುಸಿ ವರ್ಕ್ಸ್ ಇದೆ, ಅದೆಲ್ಲ ಮುಗಿಸ್ಬಿಟ್ರೆ ಕಂಪ್ಲೀಟ್ ಚಾಲೆಂಜಸ್ ವ್ಲಾಗ್ಸ್ ಮತ್ತು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಪ್ಲ್ಯಾನ್ ಮಾಡೋದಿದೆ. ವೆಯ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ಗೆ ಕಮ್ಮಿ ಇಲ್ಲ ಈ ಮಂತ್. ಈ ಗ್ಲೋಬಲಿ ಎಂದು ನಿನಗಿಂತ ಚಂದನ ಹುಡುಗೀರು